ಇವಾಗ ಕಸ್ಟಮರ್ ತಗೋಗ್ಬಿಟ್ರೆ ನಿಮ್ಗೂ ಊಟ ಟೈಮ್ ಕರೆಕ್ಟ್ ಆಗಿ ಸಿಗಲ್ಲ. ನಮ್ದು ನೋಡಿ ಗಾಡಿಗಳು ಬಿಚ್ಚಿ ಎಲ್ಲ ಅವ್ರಿಗೆ ಎಲ್ಲ ಆಟೋ ಪಡಿಸಿಂದ ಐಟಮ್ ತರ್ಸಗಂಟ ನಮಗೂ ಟೈಮ್ ಸಿಗಲ್ಲ. ಬೇರೆ ಹತ್ರ ದುಡಿದ್ರೆ ಒಂದಷ್ಟು ಅಮೌಂಟ್ ಆದ್ರೂ ಉಳ್ಕೊಳುತ್ತೆ. ನಾವೇ ಕಾರ್ ತಗೊಂಡೆಲ್ಲ ಮಾಡಿದ್ರೆ ₹1 ಉಳಿಯಲ್ಲ. ಎಲೆಕ್ಟ್ರಿಷಿಯನ್ ತುಂಬಾ ಲೇಟ್ ಮಾಡಿದ್ದು ಹೇಳಿ ನೀವು. ಎಲೆಕ್ಟ್ರಿಷಿಯನ್ ಇವರು ನಾವು ಲೇಟ್ ಮಾಡಿಲ್ಲ. ನಮ್ಮ ರಿಷಾದ್ ಬಿ ಅವರಲ್ಲ, ಅಲ್ಲಿ ಒಂದು ಅರ್ಧ ನಾಜಲ್ ಅವ್ರೆ, ಅವ್ರು ಒಂಚೂರು ಲೌಲ್ ಬಿದ್ಬಿಟ್ಟವ್ರೆ. ಆ ಸೌಂಡ್ ಬರ್ಬೇಕು. ಆ ಸೌಂಡ್ ಬಂದಿಲ್ಲ ಅಂದ್ರೆ ಸ್ವಿಚ್ ಹೋಗುತ್ತೆ ಅಂತ ಅಷ್ಟೇನೆ. ಗಾಡಿ ಕೊಟ್ಬಿಟ್ಟು ಅವಮಾನ ಮಾಡ್ಕೊಂಡು ಸುಮ್ಕೋತಿರೋದು. ಹಾಯ್ ನಮಸ್ಕಾರ, ಹೇಗಿದ್ರ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಒಂದು 10 ದಿನಗಳಾಯ್ತು ಇವಾಗ ಕಾರನ್ನು ರಿಪೇರಿ ಮಾಡಿ. ಅಂದರೆ ಅದರಿಂದ ಬಾಡಿಗೆನೂ ಬರ್ತಾಯಿಲ್ಲ, ಪುನಃ ಮತ್ತೆ ರಿಪೇರಿನೂ ಆಗ್ತಾಯಿಲ್ಲ. ಅಂದರೆ ಒಂದ್ರ ಮೇಲೆ ಒಂದು ರಿಪೇರಿ ಬರ್ತಾಯಿದೆ. ನಾನು ಹೋಗಿಬಿಟ್ಟಾಗ ಅಂದರೆ ಪಂಪ್ ಪ್ರಾಬ್ಲಮ್ ಆಗಿದೆ, ಡೀಸೆಲ್ ಪಂಪ್ ಅಂತ ಹೇಳ್ಕೊಂಡಿದ್ರು. ಆದರೆ ಇವಾಗ ಏನಂದರೆ ಡೀಸೆಲ್ ಪಿನ್ನು ಅದು ಏನೇನೋ ಹೋಗಿದೆ ಅಂತೆ. ರಿಪೇರಿ ಮೇಲೆ ರಿಪೇರಿ ಆಗ್ತಿದೆ. ಈ ಕಡೆ ಬಾಡಿಗೆನೂ ಇಲ್ಲ, ಈ ಕಡೆ ದುಡ್ಡು ಕೂಡ ವೇಸ್ಟ್ ಆಗ್ತಿದೆ. ನೋಡೋಣ ಏನಾಗಿದೆ ಅಂತ. ಇವಾಗ ಫೋನ್ ಮಾಡಿದ್ರು, ರೆಡಿಯಾಗಿದೆ ಬನ್ನಿ ಅಂತ. ಅದಕ್ಕೆ ಇವಾಗ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗಬೇಕು. ಬೈಕನ್ನು ಮನೇಲಿ ಹಾಕಿದ್ದೀನಿ. ರ್ಯಾಪಿಡೋ ಬೈಕ್ ಅವರು ಈ ಕಡೆಯಿಂದ ಬರ್ತಾ ಇದ್ದಾರೆ, ಹಿಂಗಿಂದ ಬಂದು ನಮ್ಮ ಅಡ್ರೆಸ್ಗೆ ಇಲ್ಲಿಗೆ ಬರಬೇಕು. ಇವಾಗ ರ್ಯಾಪಿಡೋ ಅವ್ರು ಬಂದರು, ಇವಾಗ ಹೋಗ್ತಾ ಇದ್ದೀವಿ. ಗ್ಯಾರೇಜ್ ಹತ್ರ ಬಂದಿದ್ದೀನಿ. ರೆಡಿಯಾಗಿದೆ ಏನೋ ನೋಡೋಣ. ಫೋನ್ ಮಾಡಿದ್ದಾರೆ ರೆಡಿಯಾಗಿದೆ ಅಂತ, ಇನ್ನೂ ಬಿಚ್ಕೊಂಡೇ ಕೂತವ್ರಲ್ಲಪ್ಪ. ಇದೇ ನಮ್ಮ ಕಾರು, ಇಂಡಿಕಾ ಕಾರು ಇದು. ಇದೇ ಪಂಪು ಹೋಗಿತ್ತು ಹೇಳಿದ್ನಲ್ಲ, ಇವಾಗ ರೆಡಿ ಮಾಡಿದ್ದಾರೆ ಅನಿಸುತ್ತೆ. ಇನ್ನೂ ಫಿಟ್ಟಿಂಗೇ ಆಗಿಲ್ವಲ್ಲ. ಇಲ್ಲಿ ನಮ್ಮ ಇರ್ಷಾದ್ ಬೈ ಅವ್ರು ಇಲ್ಲ. ಬೈ ಎಲ್ಲಿ ಅವರು? ಹಾಂ, ಅಲ್ಲಿದಾರ. ಏನು ಬೈ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ನೂ ರೆಡಿನೇ ಮಾಡಿಲ್ವಲ್ಲ. ಯಾವಾಗ ಮಾಡಿದ್ರಿ? ಹೌದಾ? ಇನ್ನೇನು 10 ದಿನ ಆಗೋಯ್ತಲ್ಲ. ಬಾಡಿಗೆ ಕಟ್ಟೋದು ಹೆಂಗೆ, ರಿಪೇರಿಗೆ ಹೆಂಗೆ? ಹಾಂ, ಈ ಥರ ಆಗ್ಬಿಟ್ರೆ ಹೆಂಗೆ ಹೇಳಿ? ಬರೀ ಸ್ಮೈಲ್ ಕೊಡ್ತೀರಲ್ಲ. ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ ಬೈ ನೀವು. ಬನ್ನಿ ನೀವು. ಎಲ್ಲ ಇವರಿಂದಾನೇ ಆಗಿರೋದು, ನಮ್ಮ ಎಲೆಕ್ಟ್ರಿಷಿಯನ್ ಇಂದಾನೆ. ಎಲೆಕ್ಟ್ರಿಷಿಯನ್ ತುಂಬಾ ಲೇಟ್ ಮಾಡಿದ್ದು ಹೇಳಿ ನೀವು. ಎಲೆಕ್ಟ್ರಿಷಿಯನ್ ಇವರು. ನಾವು ಲೇಟ್ ಮಾಡಿಲ್ಲ. ನಮ್ಮ ರಿಷಾದ್ ಬಿ ಅವರಲ್ಲ, ಅಲ್ಲಿ ಒಂದು ಅರ್ಧ ನಾಜಲ್ ಅವ್ರೆ, ಅವ್ರು ಒಂಚೂರು ಲೌಲ್ ಬಿದ್ಬಿಟ್ಟವ್ರೆ. ಹೌದಾ? ಫೋನ್ ಬಿಸಿ ಮಾಡ್ಕೊಂಡು ನೋಡಿ, ನಿಮ್ ಮುಂದೆನೆ ಬಿಸಿ ಬರ್ತೈತೆ ನೋಡಿ. ಅಲ್ಲಿ ನೋಡಿ ಬಿಸಿ ಲೋಗಿರ್ ಹಾಕಿದ್ದು. ನೀವು ಅಂಥವ್ರಿಗೆಲ್ಲ ಲವ್ ಮಾಡೋರಿಗೆಲ್ಲ ಕೊಟ್ಬಿಟ್ಟು ನೋಡಿ ನಮ್ಮನ್ನ ಈ ತರ ಸಾಯಿಸ್ತೀರಲ್ಲ. ನಮ್ಗೆ ಒಂಚೂರು ಲೇಟ್ ಮಾಡ್ಬಿಡ್ತಾರೆ. ಹೌದಾ? ನಮ್ ಗರ್ಲ್ ಫ್ರೆಂಡ್ ಫೋನ್ ಮಾಡಿದ್ರು. ಹೌದಾ? ಮಾತಾಡಿ. ಎಲ್ಲರೂ ನಿಮ್ಗಿರೋ ನಮ್ದಿ ನಮ್ಗಿಲ್ಲ. ಇವತ್ತು ಏನಾದ್ರು ಮಾಡಿ ರೆಡಿ ಮಾಡ್ಕೊಟ್ಬಿಡಿ. ಇವಾಗ ನಾನು ರೆಡಿ ಆಗಿರುತ್ತೆ, ಇವಾಗ ತಗೊಂಡೋಗೋಣ ಅಂತ ನಾನು ಅನ್ಕೊಂಡೆ. ಸ್ವಿಚ್ ಹೋಗಾಯ್ತಾ? ಸ್ವಿಚ್ಗೆ ಎಷ್ಟಾಗತ್ತೆ? ಜಾಸ್ತಿ ಏನಿಲ್ಲ, ಬರೀ 4300 ಅಷ್ಟೇ. ಏನ್ ನಮ್ಮೇನು ಉದ್ಧಾರ ಮಾಡ್ಬೇಕು ಅನ್ಕೊಂಡಿದೀರಾ? ಇಲ್ಲ, ಈ ಫೀಲ್ಡೇ ಬೇರೆ. ಇವಾಗಲೇ ಬಿಟ್ಬಿಟ್ಟಿದೀನಿ ಫೀಲ್ಡು ಬೇಡ ಅಂತ. ಈ ಸುಮ್ಮನೆ ಇರ್ಲಿ ಅಂದ್ಬಿಟ್ಟು ಒಂದು ಇಟ್ಕೊಂಡಿದ್ದೀನಿ. ಇವಾಗ ಹಿಂಗೆ ಮಾಡಿದ್ರೆ ಹೆಂಗೆ? ಡ್ರೈವರ್ ಜೀವನ ಎಷ್ಟು ಕಷ್ಟ ಅಂತ ಹೇಳಿದ್ರೆ, ನಾನು ಒಂದು 3-4 ವರ್ಷ ಕಷ್ಟಪಟ್ಟಿದ್ದೀನಿ ಅದ್ರ ಬಗ್ಗೆ. ಇವಾಗ ಅದನ್ನು ಬಿಟ್ಬಿಟ್ಟಿದ್ದೀನಿ. ಪುನಃ ಮತ್ತೆ ಇವಾಗ ಬೇರೆ ಡ್ರೈವರ್ ಕೊಟ್ಟಿದ್ದೀನಿ ಅಷ್ಟೇ ಗಾಡಿನ. ಆ ಗಾಡಿನ ಕೊಡೋದಕ್ಕೆ ನನಗೇನು ಇಷ್ಟ ಇಲ್ಲ. ಯಾಕೆಂದರೆ ಅವಾಗ್ಲಿಂದನೂ ದುಡ್ದಿರುವಂಥ ಗಾಡಿ. ನಮಗೆ ಕಷ್ಟ ಅಂದಾಗ ತುಂಬಾ ದುಡ್ದು ಸಾಕಿದೆ ನಮ್ಮನ್ನು. ಇವಾಗಲೂ ಒಂದು ಅದರ ಪಾಲಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ನಾನು ಆ ಗಾಡಿನ ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ. ಎಷ್ಟು ಗಂಟೆ ಕರೆಕ್ಟಾಗಿ ರೆಡಿ ಆಗುತ್ತೆ ಅದು ಹೇಳಿ ನಮ್ಗೆ. ಇವಾಗ ಮಿನಿಮಮ್ 1 hour. ಒಂಚೂರು ನಾವು ಊಟ ಮಾಡ್ಕೊಡ್ತೀವಿ. ಇನ್ನೂ ಊಟ ಮಾಡಿಲ್ವ ನೀವು? ಇನ್ನೂ ಊಟ? ಟೈಮ್ ಟೇಬಲ್ ಸಿಗುತ್ತೆ, ನಮ್ಮ ಟೈಮ್ ಟೇಬಲ್ ಸಿಗಲ್ಲ. ಹೌದಾ? ಯಾವಾಗ ಸಿಗುತ್ತೆ ಅವಾಗ ಒಂಚೂರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು. ಮೆಕ್ಯಾನಿಕಲ್ ಮತ್ತೆ ಡ್ರೈವರ್ ಲೈಫ್ಲಿ ಎರಡು ಒಂದೇನೆ. ಅದಕ್ಕೆ ನಾವು ನಿಮ್ಮ ಹತ್ರ ಬರೋದು, ನೀವು ನಮ್ಮ ಹತ್ರ ಯಾವಾಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀರಾ ಅಲ್ವಾ? ಹಾಂ, ಊಟಕ್ಕೆ ಕರೆಕ್ಟ್ ಟೈಮ್ಗೆ ನಾವು ಊಟ ಅಂತೂ ಮಾಡಲ್ಲ ನಾವು. ನೋಡಿ, ನೀವು ಇವಾಗ ಕಸ್ಟಮರ್ ತಗೋಗ್ಬಿಟ್ರೆ ನಿಮ್ಗೂ ಊಟ ಟೈಮ್ ಕರೆಕ್ಟ್ ಆಗಿ ಸಿಗಲ್ಲ. ನಮ್ದು ನೋಡಿ ಗಾಡಿಗಳು ಬಿಚ್ಚಿ ಎಲ್ಲ ಅವ್ರಿಗೆ ಎಲ್ಲ ಆಟೋ ಪಡಿಸಿಂದ ಐಟಮ್ ತರ್ಸಗಂಟ ನಮಗೂ ಟೈಮ್ ಸಿಗಲ್ಲ. ಇವಾಗ ಇದೇ ಸ್ವಿಚ್ ಅಂತ ಹೋಗಿರೋದು. ನೋಡಿದ್ರೆ ಇಷ್ಟೊಂದು ಸಣ್ಣ ಇದೆ, ಸ್ವಲ್ಪ ವೆಯ್ಟ್ ಐತೆ ಅಷ್ಟೇ. ಇದಕ್ಕೆ ಇವರು 4,500 ಹೇಳಿದ್ದಾರೆ. ಎಷ್ಟಾಗುತ್ತೆ ಏನೋ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ನಾನಂದೆ ನನಗೆ ಹೊಸದು ಬೇಡ, ಸೆಕೆಂಡ್ಸ್ ಇದ್ದರೆ ಹಾಕೊಡಿ ಅಂತ ಹೇಳಿದ್ದೀನಿ. ಬೈ ಏನು ಹಾಕೊಂಡು ಉಜ್ಜುತ್ತಾ ಇದ್ದೀರಲ್ಲ? ಹಾಂ, ಹೌದಾ? ಎಲ್ಲ ವಾಶ್ ಮಾಡಿ ಇರುತ್ತಲ್ವಾ? ಹೌದಾ? ಚೆನ್ನಾಗಿ ಉಜ್ತಾ ಇದ್ದೀರಾ ಅವಾಗ್ಲಿಂದ. ನಾನು ಉಜ್ಲೇಬೇಕು. ಪಿಸರ್ ಬಂದ್ಬಿಟ್ರೆ ತಿರ್ಗಾ ಹೋಗ್ಬಿಡುತ್ತೆ. ಹೌದಾ? ಒಂದು ಸ್ವಲ್ಪನೇ ಏನಾಗಬಾರ್ದು, ಪಿಸರ ಅದೆಲ್ಲ ಇರಬಾರ್ದು, ಏನು ಇರಬಾರ್ದು. ಆ ಥರ ಏನಾದ್ರು ಸಣ್ಣದಾಗಿ ಏನಾದ್ರು ಚೂರು ಪಾರ ಹತ್ರ ಸೇರ್ಕೊಬಿಟ್ಟು ಪುನಃ ಮತ್ತೆ ಬೇರೆ ಹೊರಟೋಗ್ಬಿಡುತ್ತೆ. ಇವಾಗ ಯಾರು ಹೊಸ ಡ್ರೈವರ್ಗಳಾಗಬೇಕು ಅಂದ್ಕೊಂಡಿದಾರ, ನಿಜವಾಗ್ಲೂ ಹೇಳ್ತೀನಿ ಕೇಳಿ. ಡ್ರೈವರ್ ಆಗಿ ಇಲ್ಲ ಅಂತಲ್ಲ, ಡ್ರೈವರ್ ಜೀವನ ಚೆನ್ನಾಗೂ ಇರುತ್ತೆ, ಪುನಃ ಮತ್ತೆ ಕಷ್ಟನೂ ಇರುತ್ತೆ. ಅದಕ್ಕಿಂತ ಮೊದಲಾಗಿ ಏನಂದರೆ ಡ್ರೈವಿಂಗ್ ಕಲ್ತ್ಕೊಳ್ಳಿ, ಬೇರೆಯವ್ರ ಹತ್ರ ಸ್ವಲ್ಪ ದುಡಿಯೋದನ್ನು ಕಲ್ತ್ಕೋಬೇಕು. ಯಾಕೆಂದರೆ ನಾವೇ ಫಸ್ಟ್ ಏನು ಮಾಡ್ತೀವಿ ಅಂದರೆ ಗಾಡಿ ತೊಗೊಳ್ಬಿಡ್ತೀವಿ. ಫಸ್ಟು ಗಾಡಿ ಹಾಕ್ಬಿಟ್ಟು
ನಾವೇ ಇನ್ನೂ ಸಂಪಾದನೆ ಮಾಡ್ಬೇಕಲ್ಲ ಅನ್ಕೋತೀವಲ್ಲ, ಅದು ನಮ್ಮ ಮೂರ್ಖತನ ಹೇಳ್ಬೇಕು ಅಂತ ಹೇಳಿದ್ರೆ. ಬೇರೆಯವ್ರ ಹತ್ರ ದುಡಿದ್ರೆ ಒಂದಷ್ಟು ಅಮೌಂಟ್ ಆದರೂ ಉಳ್ಕೊಳ್ಳುತ್ತೆ. ನಾವೇ ಕಾರ್ ತಗೊಂಡೆಲ್ಲ ಮಾಡಿದ್ರೆ 1 ರೂಪಾಯಿನೂ ಉಳಿಯಲ್ಲ. ಈ ಥರ ರಿಪೇರಿಗಳು ಬರುತ್ತೆ, ಪುನಃ ಮತ್ತೆ ದಿನ ಟೈರು, ಇಂಜಿನ್ ರಿಪೇರಿಗಳು, ಏನೇನೋ ಎಲ್ಲ ಥರದ ಪ್ರಾಬ್ಲಮ್ಗಳು. ಹೊಸ ಗಾಡಿ ತಗೊಂಡ್ರೆ ಒಂದು 3-4 ವರ್ಷ ಹೊಡಿಬೋದು ಅಷ್ಟೇ, ಬಿಟ್ರೆ ಏನೂ ಸಂಪಾದನೆ ಮಾಡೋಕ್ಕಾಗಲ್ಲ. ಅಲ್ಲಿಂದ ಅಲ್ಲಿಗೆ ಆಗುತ್ತೆ ಹೊರತು ದಿನ ದುಡ್ಡು ಬರುತ್ತೆ, ಬಟ್ ಅಲ್ಲಿಂದ ಅಲ್ಲಿಗೆ ಆಗುತ್ತೆ. ಕಮಿಟ್ಮೆಂಟು ಅಲ್ಲೇ ಇರುತ್ತೆ. EMI ತಗೊಂಡಿರ್ತೀವಿ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಒಂದು 17-18 ಸಾವಿರ ಈ ಥರ ಎಲ್ಲ EMI ಕಟ್ತೀವಿ. ಇನ್ನೇನು ಉಳಿಯೋಕ್ಕಾಗುತ್ತೆ? ಒಂದು ತಿಂಗಳಲ್ಲಿ ಇಲ್ಲ ಅಂದ್ರೂ ಈ ಕಾರ್ಗಳಲ್ಲಿ ಉಳಿಸ್ಬೇಕು ಅಂತ ಹೇಳಿದ್ರೆ ಏನು ಒಂದು 10 ಸಾವಿರ ಉಳಿಸೋದು ಕಷ್ಟ ಆಗ್ಬಿಡುತ್ತೆ ಒಂದೊಂದು ಟೈಮಲ್ಲಿ. EMI ಇಲ್ಲ ಅಂದರೆ ಸೆಕೆಂಡ್ಸ್ ತಗೊಂಡಿರೋರಿಗೆ ಒಳ್ಳೆ ಕೆಲಸ ಅಷ್ಟೇ ಹೊರತು ಹೊಸ ಗಾಡಿ ಯಾರು ತಗೊಳ್ತಾರೆ ಅವ್ರಿಗೆಲ್ಲ ಪ್ರಾಬ್ಲಮೇನೆ. ನಾವೇನು ಹೊಸ ಗಾಡಿ ತಗೊಂಡಿಲ್ಲ, ನಾವು ತಗೊಂಡಿದ್ದೆ ಸೆಕೆಂಡ್ಸ್ ಗಾಡಿ. ಅಂದರೆ ಬೇರೆಯವ್ರ ಹತ್ರ, ನಮ್ಮ ಫ್ರೆಂಡ್ ಹತ್ರ ಕಲ್ತ್ಕೊಂಡ್ವಿ ನಾವು. ಅವಾಗ ಏನಂದರೆ ಸುಮ್ಮನೆ ಇರಲಿ, ಮನೆ ಯೂಸ್ಗಿರಲಿ ಅಂದ್ಬಿಟ್ಟು ಈ ಗಾಡಿ ತೊಗೊಂಡಿದ್ದು. ಬಟ್ ಇವಾಗ್ಲೂ ಅಷ್ಟಿಷ್ಟು ಸಂಪಾದನೆ ಮಾಡ್ತಾಯಿದ್ದೆ. ನಾನು ಏನು ಗಾಡಿ ರೆಡಿ ಮಾಡಿಸ್ತಾ ಇದ್ದೀನಿ, ಅದ್ರ ಪಕ್ಕದಲ್ಲೇ ಇನ್ನೊಬ್ಬರು ಬೈ ಇದ್ದಾರೆ. ಬೈ ನಮಸ್ಕಾರ, ಏನು ಮಾಡ್ತಿದ್ದೀರಾ? ಕೆಲಸ ಮಾಡ್ತಾ ಇದ್ದೀರಾ? ಏನು ವರ್ಕು ನಿಮ್ಮದು? ಸ್ಪ್ರಿಂಗ್ ವರ್ಕು. ಎಲ್ಲಿ ಬರುತ್ತೆ ನಿಮ್ದು ಅಡ್ರೆಸ್ ಇದು? ಬಂಡಿಪಾಳ್ಯ, ಹಾಂ, ಕನ್ನಿಕಂಬ ಬ್ರಿಡ್ಜ್ ಪಕ್ಕ. ಹೌದಾ? ಇರ್ಸಾದ್ ಬೈ ಗ್ಯಾರೇಜು. ಅದೇ ನೇಮಾ? ಅವ್ರದೇನಾ? ನಾವೇನು ಕಾರ್ ಬಿಟ್ಟಿದ್ದೀವಿ ಅವ್ರದ್ದೇನೇ ಹೆಸರಿದೆ, ಇರ್ಸಾದ್ ಬೈ ಗ್ಯಾರೇಜ್ ಅಂದ್ಬಿಟ್ಟು. ನಾವು ಯಾವಾಗ್ಲೂ ನಮ್ಮ ಇರ್ಸಾದ್ ಬೈ ಅವ್ರ ಹತ್ರನೇ ಗಾಡಿ ಬಿಡೋದು. ಅಲ್ಲೇ ಇವಾಗ ಪಕ್ಕದಲ್ಲಿ ಇವ್ರು ಬಂದಿದ್ದಾರೆ. ಇವಾಗ ಎಲ್ಲ ಏನು ಕಟ್ಟೆಗಳ ಕೆಲಸ ಎಲ್ಲ ಮಾಡ್ಕೊಡ್ತೀರಾ? ಯಾವ ಗಾಡಿ ಬಂದ್ರೂ ಮಾಡ್ಕೊಡ್ತೇವೆ. ಹಾಂ, ಭಾರತ್ ಬೆಂಜಿಂದ ಅಡ್ಡಿ ಎಲ್ಲ ಗಾಡಿ ಕೆಲಸ ಏನೋ ನಮ್ಮ ಡ್ರೈವರು ಕೂಡ ಕಷ್ಟಪಡ್ತಾರೆ, ಕಡಿಮೆ ರೇಟಲ್ಲಿ ಮಾಡ್ಕೊಡ್ತೀರಾ ಬೈ ನೀವು? ಮಾಡೋದ ಹೆಚ್ಚು ಕಮ್ಮಿ ಬನ್ನಿ ಸರ್. ಹಾಂ, ಎಲ್ಲ ಏನಾದರೂ ಇದ್ದರೆ ಈ ರೋಡಲ್ಲಿ ಬಂದರೆ, ಬಂಡಿಪಾಳ್ಯ ರೋಡ್ ಇದೆ ಅಂದರೆ ನಂಜನಗೂಡು ಅಂತ ರೋಡಲ್ಲಿ ಹಿಂದೆ ಬರುತ್ತಲ್ಲ, ಆ ರೋಡಲ್ಲಿ ಬರೋಂಥದ್ದು ಸರ್ವಿಸ್ ರೋಡಲ್ಲಿ ಬರುತ್ತೆ. ಅಲ್ಲಿ ಬಂದು ಇಲ್ಲಿ ವಿಸಿಟ್ ಮಾಡಿ, ಇವ್ರನ್ನ ಇರ್ತಾರೆ ಇಲ್ಲಿ. ಆಯ್ತು, ಅಲ್ಲಿ ನೋಡ್ಕೊಳ್ಳಿ, ಆ ಗಾಡಿಗೆ ತಗೊಬನ್ನಿ. ಯಾವ ಗಾಡಿಗೆ ಬೈ? ನೋಡಿ ಮಾಡಿರೋದು ಹಾಂ, ಕಟ್ಟೆ ಮಾಡಿರೋದು ಹೈಟ್ ಮಾಡಿ ಗಾಡಿ. ಈಗ ಫುಲ್ ಇಲ್ಲಿಗಿತ್ತು, ಹೌದಾ? ಈಗ ಹೈಟ್ ಮಾಡಿ ನಿಲ್ಸಿರೋದು. ಹೈಟ್ ಮಾಡಿ ನಿಲ್ಸಿದ್ರ. ಎಲ್ಲ ಹೊಸ ಕಟ್ಟೆಗಳಾಗ್ತೀರಾ? ಅದನ್ನೇ ರೆಡಿ ಮಾಡ್ಕೊಡ್ತೀರಾ? ಹೆಂಗೆ ರೆಡಿ ಮಾಡ್ತೀವಿ. ಎಷ್ಟು ನಯಾ ಹೊಸ ಪ್ಲೇಟ್ ಬೇಕಂದ್ರೂ ಹಾಕೊಡ್ತೀವಿ. ಹೊಸ ಪ್ಲೇಟ್ ಬೇಕಂದ್ರೆ ಹಾಕೊಡ್ತೀರಾ? ಇಲ್ಲೊಬ್ರು ಅಣ್ಣವರು ಟೈರ್ ಚೇಂಜ್ ಮಾಡಿಸ್ತಾ ಇದಾರೆ. ಅಣ್ಣ ನಿಮ್ಮ ಹೆಸರು? ಅಣ್ಣ ಅಣ್ಣ ಜಗದೀಶ್ ಅಂತ. ಜಗದೀಶ್. ಯಾವ ಅಣ್ಣ ನೀವು? ನಾವು ಗಂಗಡಸಳಿ, ಕೋಟೆ ತಾಲೂಕು. ಗಂಗಡಸಳಿ ಅಂದ್ರೆ ಇಲ್ಲೇನ? ಯಾವ್ದು ಇಲ್ಲೊಂದು ಐತಲ್ಲ? ಇಲ್ಲ ಅಲ್ಲಿ ಗಂಗಡಸಳಿ ಗದ್ಗೆ. ಗಂಗಡಸ. ನೋಡಿದ್ದೀರ. ಇವಾಗ ಏನಣ್ಣ ಬಂದಿರೋದು ಇಲ್ಲಿ? ಇವಾಗ ಇಲ್ಲಿ ಟೈರ್ ಚೇಂಜ್ ಮಾಡ್ತಾವಿ. ಇಲ್ಲಿ ಬಟ್ಟೆ ಲೋಡ್ ಅದ, ಫೀಡ್ ಲೋಡು, ಕೋಳಿ ಫಾರಮ್. ಕೋಳಿ ಫಾರಮ್? ಇದು ಕೋಳಿ ಫಾರಮ್ ಆಗತ್ತೆ ಈ ಗಾಡಿ ನಿಮ್ದು? ಕೋಳಿ ಫಾರಮ್ ಗಣ ಇಲ್ಲಿ ಚಿಕ್ಕಡಿತ್ತು ಫಾರಮ್ ಐತೆ. ಅಲ್ಲಿಗೆ ಇಲ್ಲಿ ಫೀಡ್ ತುಂಬ್ಕೊ ಹೋಗೋದು, ಅತ್ತಿನ ಮೊಟ್ಟೆ ತುಂಬ್ಕೊ ಬರೋದು. ಹೌದಾ? ಮಾಡೋದು. ಟೈರ್ ಎಲ್ಲ ಇದಾಗೋಗಿದ್ದು, ಟೈರ್ ಎಲ್ಲ ಹೊಟ್ಟೋಗ್ಬಿಟ್ಟೈತೆ. ಅವಾಗ ಉಲ್ಟಾ ಮಾಡ್ತೀವಿ ಅಣ್ಣ. ಹೆಂಗಣ್ಣ ಡ್ರೈವರ್ ಲೈಫ್ ನಿಮ್ದು? ನಮ್ದು ಏನಿಲ್ಲ, ಸಖತ್ತಾಗೈತೆ. ಸಖತ್ತಾಗೈತೆ. ಲಾಭ ಎಲ್ಲ ಚೆನ್ನಾಗಿ ಸಿಗುತ್ತೆ? ಹೆಂಗಣ್ಣ? ಲಾಭ ಗೀಭ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಣ್ಣ. ಹೌದಾ? ಸಂಬಳನು ಕೈ ತುಂಬಾ ಸಂಬಳ. ನೀವು ಓನ್ ಗಾಡಿನ ಹೆಂಗಣ್ಣ ಇದು? ಇಲ್ಲ, ನಮ್ಮ ಓನರ್ದು. ಓನರ್ದಾ? ಅವರು ಅದು ನಾನು ಹೇಳ್ದೆ ಇವ್ರಿಗೆ, ನೋಡಿ ನಾನು ಹೇಳಿದ್ನಲ್ಲ, ಸ್ವಂತ ಗಾಡಿ ತಗೊಳ್ಳೋದಕ್ಕಿಂತ ಬೇರೆಯವ್ರ ಹತ್ರ ಕೆಲಸ ಮಾಡೋದೇ ಒಳ್ಳೇದಲ್ವಣ್ಣ? ನಾವು ಬೇರೆ ಕೈ ತುಂಬಾ ಸಂಬಳ ಕೊಡ್ತಾರ, ಹೊಟ್ಟೆ ತುಂಬ ಊಟ ಕೊಡ್ತಾರ, ನೋಡ್ಕತಾರ, ಅದಕ್ಕೆ ನಾವು ಅಲ್ಲಿ ಮಾಡ್ತಿರೋದಣ್ಣ. ಹೌದು. ನಾವೇ ಸ್ವಂತ ಗಾಡಿ ತಕೊಂಡು ಅಂದ್ರೆ ಈಗಿನ ಬರೋ ಹುಡುಗರಿಗೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ನಾವು ಗಾಡಿ ಹಾಕ್ಬೇಕು ಅಂದ್ಬಿಟ್ಟು ತಗೋತೀನಿ ಅಂದ್ರೆ ನಾವ್ ಇರಂಗೇ ಇಲ್ಲ, ಆ ತರ ಆಗ್ಬಿಡುತ್ತೆ. ಅಂದ್ರೆ ಬೇರೆಯವರೆಲ್ಲ ಮೇಂಟೈನ್ ಮಾಡಿರ್ತಾರೆ ಓನರ್ಗಳು, ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. 4 ಗಾಡಿ ಅವ, ಟ್ರ್ಯಾಕ್ಟರ್ ಅವರು ಎಲ್ಲ ಮೇಂಟೈನ್ ಮಾಡ್ತಾರಣ್ಣ. ಈಗ ನಾವೇ ಗಾಡಿ ಹಾಕ್ಬಿಟ್ರಣ, ಒಬ್ರೇ ಒಂದ್ ಡ್ರೈವರ್ ಒಂದ್ ಗಾಡಿ ಹಾಕೊಂಡು EMI ಕಟ್ಕೊಂಡು ಹೋದ್ರೆ ಕಷ್ಟ ಆಗ್ಬಿಡುತ್ತೆ. ಯಾವತ್ತಿರು ಗಾಡಿ ಹೇಳ್ಕೊಂಡಿದ್ರೆ ಅಷ್ಟೇನೆ. ಗಾಡಿ ಕೊಟ್ಬಿಟ್ಟು ಅವಮಾನ ಮಾಡ್ಕೊಂಡು ಸುಮ್ಕೂತಿರೋದು. ಬೈ ಏನಾಗಿದೆ ಬೈ? ಸ್ವಿಚ್ ಹೊಂಟೋಗಿದೆ. ಹೌದಾ? 100 ರೂಪಾಯಿ ಕೊಟ್ರೆ ಬೇಗ ಗಾಡಿ ರೆಡಿ ಆಗುತ್ತೆ, ಗ್ಯಾರೇಜ್ ಇಂದ ಆಚೆ ಬರುತ್ತೆ ಗಾಡಿ. ಹೌದಾ? ಹೌದು. ಅವ ಸರಿಯಾಗಿದೆ ಅಂದ್ರಲ್ಲ ನೀವು? ಇಲ್ಲ, ನಾನು ಏನ್ ಹೇಳಿದ್ ನಿಮ್ಗೆ ಅಂದ್ರೆ ಎಲ್ಲೋ ಬೋರ್ಡ್ ಡ್ರೈವರ್ ಬಿ ನಾನು ಅಂತ ಹೇಳಿದ್ರಲ್ಲ, ಇದು ಸ್ವಿಚ್ ಎಷ್ಟಂತ ರೈಟ್ ಕೇಳಿದ್ ನಿಮ್ಗೆ. ಹೌದಾ? ನಿಮ್ ಮನ್ಸಿನಲ್ಲಿ ಬೇರೆ ಬಂದ್ಬಿಟ್ಟಿದೆ. ನೀವ್ 2.5 ಸಾವಿರ ಅಂದ್ರಲ್ಲ, ಏನು ಅದಕ್ಕೆ ಅದೇ ಅಣ್ಣ, ಸೆಕೆಂಡ್ಗೆ 100 ರೂಪಾಯಿನೇ ಕೊಡಿ ಸಾಕು ನೀವು. ಅದೂ ಬೇಡ, ನಿಮ್ ಗಾಡಿ ಪರ್ಫೆಕ್ಟ್ ಆಗ್ಬಿಟ್ರ ನನ್ಗೆ. ಹೌದಾ? ಹಂಗಂತೀರಾ? ಇದೀಗ ಎಣ್ಸಿಲ್ ಅನ್ಸ್ಬಿಡಲ್ಲ, ಯಾಕಂದ್ರೆ ಅದು ಪಾಯ ಕಟ್ದಂಗೆ ಆಗ್ಬಿಡುತ್ತೆ. ಏನ್ ಬೈ ಎಂಸಿಲ್ ಕಣ್ಸ್ಬಿಟ್ಟು ಏನ್ ರಿಪೇರಿ ಮಾಡೋಣ ಅಂತ? ಇಂಜಿನ್ಗೆ ಅಲ್ಲ ಬೈ, ವೈರ್ಗೆ. ವೈರ್ಗ? ವೈರ್ ಒಂಚೂರು ಇಸ್ಕಿನ್ ಆಗ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡೋದ ಅಂದ್ರೆ, ನಿಮ್ ಯೂಟ್ಯೂಬ್ ಅವ್ರಿಗೆ ಕೇಳಿ, ಏನಾದ್ರು ಯಾರ ಹತ್ರ ಇದ್ರೆ ಕಮೆಂಟ್ ಮಾಡಕ್ ಹೇಳಿ. ಏನಂತ? ಸ್ವಿಚ್ ಇದ್ರೆ ಒಂದು ಸ್ವಿಚ್ ಇದ್ರ ಎಲ್ಲೂ ಸಿಗಲ್ಲ ಬೈ ಇದು. ಅದಕ್ಕೆ ಹೊಸದ್ ಸಿಗುತ್ತೆ ಅಣ್ಣ, 4200 ಚಿಲ್ಲರೆ ಇದೆ. ಅದಕ್ಕೆ ಏನ್ ಮಾಡೋದ ಅಂದ್ರೆ, ನಮ್ಮ ಹತ್ರ ಅಷ್ಟು ಬಜೆಟ್ ಇರ್ಬೇಕಲ್ಲ. ನಿಮ್ಮ ಹತ್ರ ಇದೆ ಅಣ್ಣ ಬಿಡಿ, ನಮ್ಮ ಹತ್ರ ಎಲ್ಲ ಇದೆ ಬೈ. ಬಾ ಬ್ಯಾಂಕ್ ನಲ್ಲಿ ಗಾಡಿ ಅದು ಓಡೇ ಇಲ್ಲ. ಇದು ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ಕೇಳಿ ನಮ್ಮ ಬೈನ,
ಇರ್ಷಾದ್ ಬೈನ ಇರ್ಷಾದ್ ಬೈಗೆ ಕೇಳ್ಬೇಕಾ? ಇರ್ಷಾದ್ ಬೈ ಏನು ಇರ್ಷಾದ್ ಬೈ ಕಟ್ ಮಾಡಿ ಇರ್ಷಾದ್ ಬೈ ಯಾವ ಸೌಂಡು ಬೈ? ಟಿರ್ರ್ ಅಂತ ಬರ್ತಾ ಇದೆಯಲ್ಲ, ಕಟ ಕಟ ಅಂತ ಸೌಂಡ್ ಈಗ ಬಂತಲ್ಲ ಅದ ಇಗ್ನೇಷನ್ದು ಕಟ ಕಟ ಅನ್ನೋ ಥರ ಇದಾ? ಹಾ ಅದು ಆ ಸೌಂಡ್ ಬರಬೇಕು. ಆ ಸೌಂಡ್ ಬಂದಿಲ್ಲ ಅಂದ್ರೆ ಸ್ವಿಚ್ ಹೋಗೈತೆ ಅಂತ. ಅಷ್ಟು ಕೆನ್ಸಿಲ್ ಹಾಕಿ ಸ್ವಲ್ಪ ದಿವಸ ಓಡಿಸ್ಕೊಳ್ಳಿ. ಒಂಚೂರು ಬಂದ್ರೆ ದುಡ್ಡು ಆಮೇಲೆ ಸಂಪಾದನೆ ಮಾಡಾದ್ಮೇಲೆ ಒಂದು ಸ್ವಿಚ್ ಹಾಕಿಸ್ಕೊಳ್ಳಿ. ಹೌದಾ? ಹಣ ಒಂದ್ ಬಾಡಿಗೆ ದುಡ್ಡು ಅರ್ಧ ಇಲ್ಲ. ನಾವು ಹೊಡೆಯಲ್ಲ ಬೈ ಇವಾಗ ಬಾಡಿಗೆ. ರಾಜ್ಯದವ್ರು ಹೇಳ್ಬೇಕು ಡೀಸೆಲ್ ರೇಟ್ ಇಲ್ಲ ಅಂದ್ರೆ ಒಂದ್ ಕೆಲ್ಸ ಮಾಡಿ, ಇಲ್ಲೇ ನಿಲ್ಸ್ಬಿಡಿ ಗಾಡಿ. ಇಲ್ಲೇ ನಿಲ್ಸ್ಬಿಡದ? ಮತ್ತೆ ನೀವು ಓಡಿಸಿಲ್ಲ ಅಂದ್ರೆ ಇವಾಗ ಆಗ್ಲಿಲ್ವಾ ಅದು? ಇಲ್ಲ ಯೂಟ್ಯೂಬರ್ ನಂಗೆ ಕೇಳ್ತಾರದ್ ನಾನು ಗಾಡಿ ಓಡಿಸಿದ್ಮೇಲೆ ಹಾಕ್ಸ್ಲೇಬೇಕು. ಗಾಡಿ ಓಡಿಸ್ಬೇಡಿ, ಇಲ್ಲೇ ನಿಲ್ಸ್ಬಿಡಿ. ಹಂಗಾಗತ್ತ ಏನ್ ಮಾಡಿ? ಇವಾಗೆಲ್ಲ ಇನ್ಸೂರೆನ್ಸ್ ಎಲ್ಲ ಕಟ್ಬಿಟ್ಟಿದೀವಿ ಗಾಡಿಗೆ. ಮತ್ತೆ ಓಡಿಸ್ತೀರಾ? ಒಂದ್ 40,000 ರೂಪಾಯಿ ಆಗೈತೆ ಎಲ್ಲ ಈ ಡಾಕ್ಯುಮೆಂಟ್ ರನ್ನಿಂಗ್ ಮಾಡೋದಕ್ಕೆ. ಕಟ ಕಟ ಅನ್ನೋ ಸೌಂಡ್ ಬರುತ್ತಲ್ಲ, ಬರ್ಲೇಬೇಕು. ಈ ಸೌಂಡ್ ಬರ್ಲಿಲ್ಲ ಅಂದ್ರೆ? ಆ ಸೌಂಡ್ ಬಂದಿಲ್ಲ ಅಂದ್ರೆ ಲ್ಯಾಕಿಂಗ್ ಸೌಂಡ್ ಬರುತ್ತೆ, ಕಟ 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 ಅಂತ. ಆವಾಗ ಬ್ಲ್ಯಾಕ್ ಸ್ಮೋಕು, ವೈಟ್ ಸ್ಮೋಕು ಎಲ್ಲ ಸೌಂಡ್ ಬರುತ್ತೆ. ಹೌದಾ? ಇದರಿಂದ ಏನು ಯೂಸು ಬೈ ಈ ಸ್ವಿಚ್ ಇದು? ಆ ಸ್ವಿಚ್ ಬರೀ ಡೀಸೆಲ್ಗೆ ಹೀಟ್ ಮಾಡ್ಕೊಡೋದಷ್ಟೇ. ಡೀಸೆಲ್ಗೆ ಹೀಟ್ ಮಾಡ್ಕೊಳ್ಳೋದು ಅಷ್ಟೇ. ಆ ಸೌಂಡ್ ಬಂದಿಲ್ಲ ಅಂದರೆ ಮೊದಲು ವೈರಿಂಗ್ ಚೆಕ್ ಮಾಡಬೇಕು. ವೈರಿಂಗಲ್ಲಿ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಕೊನೆಗೆ ಸ್ವಿಚ್ ಚೇಂಜ್ ಮಾಡಬೇಕು ಅಷ್ಟೇ. ಹೌದಾ? ನಮ್ಮ ಈ ಕಾರ್ಗೆ ಆಯಿಲು ಚೇಂಜ್ ಮಾಡಿಸಿರಲಿಲ್ಲ ಅಂದರೆ ಒಂದು 5,000 ಹೊಡಿತು ಆಯಿಲು. ಚೆನ್ನಾಗಿ ಐತೆ, ಒಂದು ಸ್ವಲ್ಪ ಜಾಸ್ತಿ ದಿನ ಆಗಿತ್ತು, ಅದಕ್ಕೋಸ್ಕರ ಇವಾಗ ಫುಲ್ ಆಯಿಲ್ ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಚೇಂಜ್ ಮಾಡ್ತಾ ಇದ್ದಾರೆ. ಒಂದೊಂದ್ಸರಿ ಏನು ಅನಿಸ್ಬಿಡುತ್ತೆ ಅಂತ ಹೇಳಿದ್ರೆ, ಈ ರಿಪೇರಿ ಖರ್ಚುಗಳನ್ನೆಲ್ಲ ನೋಡಿಬಿಟ್ರೆ ಯಾವ ವೆಹಿಕಲು ಬೇಡ ಏನು ಬೇಡ ಅನಿಸ್ಬಿಡುತ್ತೆ. ಅಂದರೆ ಈ ಗಾಡಿಗಳಿಗೆ ಸ್ವಲ್ಪ ಕಡಿಮೆ. ಇನ್ನೊಂದು ಸ್ವಿಫ್ಟು ಮತ್ತು ಇವಾಗ ETS ಎಲ್ಲ ತಗೊಂಡವ್ರೆ ಪುನಃ. ಮತ್ತು ಇವಾಗೆಲ್ಲ ಆಲ್ಮೋಸ್ಟು ನಮ್ಮ ಎಲ್ಲೋ ಬೋರ್ಡ್ನವರೆಲ್ಲ ಬರೀ ತಗೊಳ್ತಿರೋದು ಎಲ್ಲ ಬರೀ ಸ್ವಿಫ್ಟ್ ತಗೊಳ್ತಾ ಇದ್ದಾರೆ, CNG ತಗೊಳ್ತಾ ಇದ್ದಾರೆ. CNGಗಳೆಲ್ಲ ಈ ಥರ ಬಂದು ರೆಡಿ ಮಾಡ್ಸೋಕ್ಕಾಗಲ್ಲ, ಆ ಕಂಪ್ನಿಗೆ ಹೋಗಬೇಕು. ಅದಕ್ಕೂ ಕೂಡ ಟೆಕ್ನಿಕಲ್ ಬರೋ ಗಂಟ ಸ್ವಲ್ಪ ಕಷ್ಟ. ಇಲ್ಲಾಂದರೆ ಇವರೇ ರೆಡಿ ಮಾಡ್ತಾರೆ. ಅಂದರೆ ಇವಾಗ ಅದನ್ನು ತಂದು ಇಲ್ಲಿ ರೆಡಿ ಮಾಡೋದಕ್ಕಾಗಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಅದನ್ನು. ಇದೇ ಥರ ನೋಡಿ, ಇವಾಗ ಹಳೆ ಗಾಡಿಗಳು ಏನು ತಗೊಂಡ್ರೆ ಬರೀ ಇದೇ ಪರಿಸ್ಥಿತಿ. ಹೊಸ ಗಾಡಿ ತಗೊಂಡ್ರೆ EMI ಕಷ್ಟ, ಬರೀ ಇದೇನೇ ಆಗೋದು. ಏನು ಮಾಡೋಕ್ಕಾಗಲ್ಲ, ಈ ಥರದನ್ನ ಎದುರಿಸ್ಕೊಂಡು ಹೋಗಬೇಕು ಅಷ್ಟೇ. ಇವಾಗ ಕಾರು ರೆಡಿಯಾಗಿದೆ. ಸ್ವಲ್ಪ ಅದೇ MCL ಹಾಕಿದ್ರು ಅಲ್ಲಿಗೆ, ಅದು ಸ್ವಲ್ಪ ಹೀಟಾಗಲಿ ಅಂದ್ಬಿಟ್ಟು ಇವಾಗ ಆನ್ ಮಾಡಿಬಿಟ್ಟಿದ್ದೀವಿ. ಇನ್ನೇನು ಇವಾಗ ತಗೊಂಡು ಹೋಗೋದೇನೆ ಅಷ್ಟೇ. ಇವಾಗಂತೂ ಗಾಡಿ ಸಕ್ಕತ್ತಾಗಿ ಓಡ್ತಾ ಇದೆ. ಇವಾಗ ಬೇಗ ಡ್ರೈವರ್ ಹುಡುಕ್ಬಿಟ್ಟು ಇವಾಗ ಈ ಗಾಡಿನ ಡ್ರೈವರ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಅಂದರೆ ಒಬ್ರು ಇದ್ದರು, ರಿಪೇರಿ ಒಂದು 10 ದಿನ ಆಗೋಯ್ತಲ್ಲ ಸ್ವಲ್ಪ, ಅದಕ್ಕೆ ಅವರು ಬಿಟ್ಬಿಟ್ಟು ಹೊರಟೋಗ್ಬಿಟ್ರು. ಇವಾಗ ನೋಡೋಣ ಯಾರಾದರೂ ಚೆನ್ನಾಗಿರೋ ಡ್ರೈವರ್ ಸಿಗಲಿ. ಯಾಕಂದರೆ ಸುಮ್ಮನೆ ಇವ್ರಿಗೆ ಕೊಟ್ಬಿಟ್ಟು ಗಾಡಿ ಹೋಗಿಸ್ಕೊಳ್ಳೋದಲ್ಲ. ಮತ್ತು ನಮ್ಮ ಹುಡುಗರಿಗೆ ಹೇಳಿದ್ನಲ್ಲ, ಒಂದು 6 ತಿಂಗಳು 3 ತಿಂಗಳಿಗೆ ಡ್ರೈವಿಂಗ್ ಕಲ್ತ್ಬಿಡ್ತಾರೆ, ಮತ್ತು ನಾವು ಸಂಪಾದನೆ ಮಾಡಬೇಕು ಅನ್ನೋರು ಸ್ವಲ್ಪ ಯೋಚನೆ ಮಾಡಿ. ಎಲ್ಲರೂ ನಾನು ಡಿಗ್ರೇಡ್ ಮಾಡ್ತಾ ಇಲ್ಲ, ಅಂದರೆ ಕಷ್ಟ ಇದೆ ಅಂತ ಹೇಳ್ತಾ ಇದ್ದೀನಿ. ತಗೊಂಡ್ರೆ ಸೆಕೆಂಡ್ಸ್ ತಗೊಂಡು ಆರಾಮಾಗಿ ಓಡಿಸಿ ಅಷ್ಟೇ. ಈ ಗಾಡಿನ ಇವಾಗ ರಿಪೇರಿ ಮಾಡಿಸೋದಕ್ಕೆ ಟೋಟಲ್ ಆಗಿದ್ದ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ, ಒಂದು ಪಂಪ್ಗೆ ಒಂದು 6,000 ಕೊಟ್ಟೆ. ಇವಾಗ ಒಂದು 4,500 ಹೇಳಿದ್ರು, 4,000 ಕೊಟ್ಟಿದ್ದೀನಿ ಅದಕ್ಕೆ. ಅಂದರೆ ಟೋಟಲ್ ಇವಾಗ 10,000 ರೂಪಾಯಿ ಆಯಿತು ಗಾಡಿ ರೆಡಿ ಮಾಡಿಸೋದಕ್ಕೆ. ಈ ಗಾಡೀಲಿ ನಾವು ಅವಾಗ ಸಂಪಾದನೆ ಮಾಡಿದ್ದು, ಇವಾಗ ಏನೂ ಸಂಪಾದನೆ ಮಾಡಿಲ್ಲ. ಆದರೆ ಗಾಡಿ ಓಡ್ತಾ ಇರಬೇಕಂತ ನಿಲ್ಲಿಸ್ಬಿಟ್ಟೆ, ಒಂದು 2-3 ವರ್ಷ ನಿಲ್ಲಿಸ್ಬಿಟ್ಟಿರೋದಕ್ಕೆ ಈ ಥರ ಪ್ರಾಬ್ಲಮ್ಗಳಾಗ್ತಿರೋದು ಅಷ್ಟೇ. ಮೊದಲೆಲ್ಲ ಚೆನ್ನಾಗಿತ್ತು ಗಾಡಿ ಓಡಿಸೋದಕ್ಕೆ. ಫೀಲ್ಡಲ್ಲಿ ಇಲ್ಲ ಅಂದ್ರೂ ಒಂದು 7 ವರ್ಷ ಕೆಲಸ ಮಾಡಿದ್ದೀನಿ. ಬಟ್ ಇವಾಗ ಬಿಟ್ಬಿಟ್ಟೆ, ಈಗ ನನ್ನದೇ ಆದಂಥ ಕೆಲಸಗಳಿದೆ, ಅದಕ್ಕೆ ಡ್ರೈವಿಂಗ್ ಫೀಲ್ಡ್ನ ಬಿಟ್ಬಿಟ್ಟೆ ನಾನು ಅಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.